Rachel, no hits now. Rachel, no hits now. Rachel, no hits now. Fire India is set. ಚಪಾತಿ ಮಾಡಿ ನೋಡು ಗಮ್ಮ ಚಪಾತಿ ಮಾಡ್ತಾ ಇರೋದು. ಸೋಂಕಿನಿಂದ ಆಗುವ ಕಲೆಗಳನ್ನು ನಿವಾರಿಸುತ್ತೆ ಕೊಡುತ್ತೆ ಹಾಗಾಗಿ ನಾನು ಜೀವನದಲ್ಲಿ ಬಿಡಿಸಬಹುದು ಮತ್ತು ಯಾರಿಗೂ ನನ್ನ ನಿಲ್ಲಿಸಕ್ಕಾಗಲ್ಲ. ನನ್ನ ಜೀವಂತೂ ನಾಸಾಗ ಈ ಪಾಟಿ ಸುಡ್ತಾ ಇದೆ. ಜ್ವರ ಬಂದಿದೆ ರೀ. ಸರಿ ಹೋಗುತ್ತೆ. ಬೆಳಿಗ್ಗೆ ಕೊನೆಯ ಚಳಿನಲ್ಲಿ ಕಣ್ಣೀರಲ್ಲಿ ಕಾಳುಗಳೆಲ್ಲ ತೊಳೆದು ಅದಕ್ಕೆ ಜ್ವರ ಬಂದಿರೋದು. ನೆಗಡಿನೂ ಬರುತ್ತೆ ಹೀಗೆ ಆದ್ರೆ ನೋಡಿ. ಒಂದು ನಿಮಿಷ ಇದ್ರೆ ನೀವು ಕನ್ನಡ ಕಲಿಯಲ್ಲಿ ನೀವು ಮಾಡ್ಕೊಳ್ಳಿ. ಯಾವ ದೇವಸ್ಥಾನ ಔಷಧಿ ಮಾತ್ರೆಗೆಲ್ಲ ಡೀಟೇಲ್ ಇತ್ತು. ಎಲ್ಲ ದುಡ್ಡು ನಾವು ಮಾರ್ಕೆಟ್ ಪ್ರಶ್ನೆ ಆಗ್ತಿಲ್ಲ. ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ಯಾಕೆ ಯೋಚನೆ ಮಾಡ್ತೀರಾ ಅದ್ರ ಬಗ್ಗೆ ಎಲ್ಲ? ಈ ಮಾತ್ರೆ ತಗೊಳ್ಳಿ, ಹುಷಾರಾಗಿ. ಹೂವೇ ಮಾತಾಡ್ತಾರೆ. ಅಯ್ಯೋ ಸರ್, ನಾನು ಸ್ವಲ್ಪ ಪೆಟ್ಟಿ. ನನ್ಗೆಲ್ಲ ಸೂರ್ಯ ಅಂತ ಇದ್ದಾರೆ. ಅವ್ರ ಮಾತೇನಾದ್ರು ನೀವು ಕೇಳ್ಬಿಟ್ರೆ ಖುಷಿ ಪಟ್ಬಿಡ್ತೀರಾ. ಶಕ್ತಿ ಅವರು
ಅಂದ್ರೆ ಮದುವೆ ದಿನ ನೀನು ನಿನ್ ಗಂಡ ಬರ್ಲೇಬೇಕು, ಮರಿಬಾರ್ದು. ನೀವೆಲ್ಲ ಇಷ್ಟು ಹೇಳ್ತಿದ್ರ ಅಂದ್ರೆ ಖಂಡಿತವಾಗ್ಲೂ ಹಾಗೆ ಬಾರ್ದು. ಆದ್ರೆ ಒಂದು ಕಂಡೀಷನ್, ನೀವು ಹೂ ತಗೊಂಡ್ರೆ ಮಾತ್ರ. ಅಮ್ಮ ಅವ್ರು ಹೇಳಿದ್ದು 100% ನಿಜ. ನೀವು ತಗೊಂಡು ಸರಿ. ಏನು ಇಲ್ಲಪ್ಪ, ಈ ಲಗ್ನ ಪತ್ರಿಕೆಗಳನ್ನ ದೇವ್ರ ಮುಂದೆ ನಮ್ಮ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿದ್ರೆ ಆಯ್ತು. ಮೇಡಮ್, ಈ ಮನೆ ನಿಮಗೆ ಎಲ್ಲರೂ ತಮ್ಮ ಹಕ್ಕನ್ನ ನನಗೆ ಬರ್ಕೊಟ್ಟಿದ್ದಾರೆ, ಮಾಡ್ಬೇಕು. ಇದು ಒಂದೇ ಸೇಲ್ ಬಾಕಿ ಇರೋದು. ಇನ್ನೂ ಬಂದಿಲ್ಲ. ತಾಯಿಗಾಗಿದೆ ಅಷ್ಟೇ ಸರ್. ಸ್ಟೇಟ್ ಹೋಗುತ್ತೆ. ಬೆಳಗಾಗ ಹೊಸ ತಾಯಿಗಾಗಿದೆ. ಸ್ಟ್ರಾಂಗ್ ಆಗಿ ಶೆಲ್ಕ್ಯಾಟ್ 500 ಇಲ್ಲ. ಇದರಲ್ಲಿ 4 ಗ್ಲಾಸ್ ಹಾಲಿನಷ್ಟು ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಡಿ ಕೂಡ. ಇದು ಎಲುಬು ಮತ್ತು ನಸವನ್ನು ಸ್ಟ್ರಾಂಗ್ ಇಟ್ಟಿದೆ. ಈ ಶೆಲ್ಕ್ಯಾಟ್ ಸ್ಟ್ರಾಂಗ್ ಇದು ಮತ್ತು ನಾವು ಶೀಘ್ರದಲ್ಲಿ ನೋಡಿ ನಿಮ್ಮ ಕಾಸುಗಳ ಆರೋಗ್ಯ ಹಾಟ್ಸ್ಟಾರ್ನಲ್ಲಿ. ಮೇಡಮ್, ಈ ಮನೆ ನಿಮಗೆ ಎಲ್ಲರೂ ತಮ್ಮ ಹಕ್ಕನ್ನ ನನಗೆ ಬರ್ಕೊಟ್ಟಿದ್ದಾರೆ, ಮಾಡ್ಬೇಕು. ಇದು ಒಂದೇ ಸೇಲ್ ಬಾಕಿ ಇರೋದು. ಯಾವುದು ಇಷ್ಟಲ್ಲ. ಬಾಯ್ ಮುಚ್ಕೊಂಡು ಸೈನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಎಲ್ಲ ದುಡ್ಡನ್ನು ವಾಪಸ್ ಕೊಡಿ. ಕೊಟ್ಟಿದ್ದು ಸಮೇತ ವಾಪಸ್ ಕೊಡಿ. ಆದ್ರೆ ಸೈನ್ ಮಾತ್ರ
ಮಾಡ್ತಿದ್ಯಾ? ಆದರೆ ದೂರದಲ್ಲಿರೋದನ್ನ ಹತ್ರ ಮಾಡೋ ಯೋಚನೆ ಮಾಡ್ತಿದ್ದಲ್ಲ. ಅಂದ್ರೆ ನಾನು ಪೊಲೀಸು. ನಾನು ಪೊಲೀಸರು ಹೇಳ್ತೀನಿ. ಇದು ಲುಕ್ಕಿಂದ ಏನು ಸ್ಟೋರಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ನಿಮ್ಮ ಲುಕ್ಕಿಂದ ಏನು ಸ್ಟೋರಿ ಅನ್ನೋದು ಬಾಯ್ಬಿಡು. ಶಿವ ಮತ್ತೆ ಪಲ್ಲವಿ ಅವ್ರ ಮಧ್ಯೆ ಏನೋ ಇದೆ ಅಂತ ನಿಜಪಟ್ಟಿಗೆ ಅಂದ್ರೆ ಅದೇ ಯೋಚನೆ. ಶಿವ ಮತ್ತೆ ಪಲ್ಲವಿ ಅವ್ರಿಬ್ರು ಅನ್ಸ್ಕೊಂಡ್ಸರಿ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸಾಕ್ಷಿ ನಾನು ಸಾಕ್ಷಿ ಬೇಕಾ? ನೋಡಿದ್ರೆ ಗೊತ್ತಲ್ಲ. ಮೋಡನ ನೋಡಿ ನದಿನು ಕೈ ಬಿಚ್ಚಿರುತ್ತೆ, ಸೂರ್ಯನ ನೋಡಿ ಭೂಮಿ ಕಂಗೊಳಿಸುತ್ತೆ, ನಾಗರಾಜನ ನೋಡಿ ನಾಡಿನಿ ಖುಷಿಯಿಂದ ಕೊಂಡಾಡ್ತಾಳೆ, ಹುಲ್ಲಿನ ನೋಡಿ ಹೂವು ಸಂತೋಷದಿಂದ ತೇಲಾಡುತ್ತೆ. ಇದೆಲ್ಲ ಗೊತ್ತಾಗುತ್ತೆ. ದೊಡ್ಡ ಸೈಂಟಿಸ್ಟು ಏನು ರಿಸರ್ಚ್ ಮಾಡ್ಕೊಂಡ್ಬಂದು ಏನು ಮಾತಾಡ್ತಿದ್ಯಾ ನೀನು? ನಾನು ನೀವು ಹುಟ್ಟಕ್ಕಿಂತ ಮುಂಚೆನೂ ಪ್ರಪಂಚ ಇದನ್ನೆಲ್ಲ ನೋಡಿದ್ದು. ನಾನು ನೀವು ಓದುವ ಪ್ರಪಂಚ ಹಿಂಗೆ ಇರುತ್ತೆ. ವೆರಿ ಗುಡ್ ಶಿವ. ಅವ್ರಿಬ್ರು ನೋಡಿದ್ರೆ ನೀವು ಚೆನ್ನಾಗಿರುತ್ತೆ. ನಾನು ಏನು ಉದಾಹರಣೆ ಕೊಟ್ಟಿದ್ದೀನಿ, ಇನ್ನು ಸಾಕಾಗಿದೆ ನನಗೆ. ಈಗ ಇನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನೋಡಿ, ಪಲ್ಲವಿ ಅವರು ಮತ್ತೆ ಶಿವ ಅವರು ತುಂಬಾ ಕ್ಲೋಸ್ ಆಗಿದ್ದಾರೆ. ಅವರಿಬ್ರು ಒಬ್ಬರನ್ನೊಬ್ರು ಇಷ್ಟಪಡ್ತಾರೆ, ಇದು ಪಕ್ಕ. ಶಿವ ಅವ್ರನ್ನ ಪಲ್ಲವಿ ಅವರು ಇಷ್ಟಪಡ್ತಿದ್ದಾರೆ, ಆದ್ರೆ ಪಲ್ಲವಿ ಅವರು ಮದುವೆ ಆಗ್ತಿದ್ದಾರೆ. ಆ ಭಯ ಪಲ್ಲವಿ ಅವ್ರಿಗೆ. ಶಿವ ಅವ್ರನ್ನೂ ಪಲ್ಲವಿನ ಇಷ್ಟಪಡ್ತಿದ್ದಾರೆ, ಆದ್ರೆ ಪಲ್ಲವಿ ಅವ್ರು ಮದುವೆ ಆಗ್ತಿದ್ದಾರಲ್ಲ ಅನ್ನೋ ಸಂಕಟ ಶಿವ ಅವರು. ನಾವಿಬ್ರು ಸೇರಿ ಅವ್ರಿಬ್ರು ಒಂದು ಮಾಡ್ಬೇಡ. ಅದು ಅಜಿತ್ ಕೆಲಸ ಎಲ್ಲ ಅಜಿತ್ ಮಾಡಲ್ಲ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ಏನದು? ನಾನು ಬೆಂಗಳೂರು ಹೋದ್ರೆ ಅಂಜನಾ ನಿಮಗೆ ಮನೆಗೆ ಆಗ ನಾನು ಬರೋಷ್ಟರಲ್ಲಿ ನೀವು ಮಳೆಯಲ್ಲಿಂದು ನಾನು ಬಿಟ್ಕೊಂಡಿದ್ದೆ. ಆಗ ನೀವು ನನ್ನ ಏನು ಅನ್ಕೊಂಡು ನಿಜ ಇಲ್ಲ? ನಿಜನೇ ಹೇಳಬೇಕು. ನೀವ್ ನನ್ನ ಪಾಡಿನ ದೇವರು ಅಂತ ಅನ್ಕೊಂಡೆ. ತುಳಸಿ ಪೂಜೆ ಮಾಡಬೇಕಾದ್ರೆ ಯಾವನ ಸಾಕು ಇಟ್ಕೊಂಡು ನೀವು ಚಿಕ್ಕ ಬಂದ. ಆಗ ನಾನು ನಿನ್ನ ಕಾಪಾಡಿದೆ. ಆಗ ನಾನು ಏನು ಅನ್ಕೊಂಡೆ? ಹೀರೋ ಅನ್ಕೊಂಡೆ. ಯಾಕೆ ಲವರ್ ಅನ್ಕೊಂಡಿಲ್ಲ? ನಾನು ಯಾವಾಗ ಲವ್ ಮಾಡ್ತಾ ಇದೀನಿ ಅಂತ ಏನು ಅನ್ಕೊಂಡಿಲ್ಲ. ತಲೆ ಕೆಡ್ಕೊಂಬೇಡ. ನೋಡು, ಎಲ್ಲರೂ ಇದ್ದು ಅನಾಥ ಆಗಿರೋಪ್ಪಲ್ಲ ಶಿವ ಅವರು ಆಸ್ತಿ ಆಗ್ತಾನೆ. ಆ ಒಂದು ರೀಸನ್ಗೆ ಪಲ್ಲವಿ ಅವರಿಗೆ ಶಿವ ಅವ್ರನ್ನ ನೋಡೋಕೆ ಖುಷಿ ಆಗುತ್ತೆ. ಅರ್ಥ ಆಯ್ತಾ? ಇದು ಲವ್ವು ಆಯ್ತು ಬಿಡಿ, ನೀವ್ ಹೇಳಿದ್ದು ಸರಿ. ನಿಮಗೆ ಸುಮ್ಮನೆ ನಾನು ಹೆಸರಿಟ್ಟಿಲ್ಲ ಎಂಟು ಅಂತ. Triple takedown. ನಾನು ಇಷ್ಟೆಲ್ಲ ಕಿವಿ ಕಿತ್ತಿದ ಮೇಲೂ ಇವರು ತಪ್ಪು ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಅನ್ನೋ ನಂಬಿಕೆ ನನಗೆ. ನನ್ನ ಕಣ್ಣು ಇವ್ರನ್ನ ಇರಬೇಕು. ಒಂದೇ ಬಾರಿ ಚುಚ್ಚಿ ನಾಟಕ ಕಳಿಸಿದ್ರೆ ಮನೆಗೆ ನಾನು ಶ್ರೀರಕ್ಷೆ, ನನ್ನ ಶ್ರೀರಕ್ಷೆಯಲ್ಲಿರುವ ಮನೆಯನ್ನು ಹಾಳು ಮಾಡಲು ನಿರ್ಣಯ ಮಾಡಿದೆಯಾ? ಮತ್ತೊಮ್ಮೆ ಈ ಮದುವೆ ಇಚ್ಛೆ ಪಟ್ಟರೆ ನಾನು ಮತ್ತೆ